ಈಗ ವಿದ್ಯಾರ್ಥಿಗಳೇ ನೋಡ್ರಿ, ಪ್ರಯತ್ನ ನಂಬರ್ 69, 20, 30 ಮತ್ತು 40ರ ಲಾಸ ಎಷ್ಟು? ಒಂದು ವಿಷಯ, ಇದನ್ನು ಎಷ್ಟು ನಮೂನೆ ನೀವು ಮಾಡ್ಲಿಕ್ಕೆ ಸಾಧ್ಯ ಅದ? ನಾನು ನಿಮಗೆ ಗಣಿತಗಳನ್ನು ಭಾಳ ರೀತಿ ಪ್ರಕಾರ ಲಾಸ ತಿಳಿಸ್ತಿರ್ತಾನು. ಕೆಲವೊಂದು ನಿಮಗೆ ರೀತಿಗಳು ಹೆಂಗವ ಅಂದ್ರೆ ಬೇಗನೆ ಉತ್ತರ ಹಾಕುವಂಥ ಪದ್ಧತಿ ಲೆಕ್ಕಗಳನ್ನು ತಿಳಿಸ್ತಾನು. ಈಗ ನೀವೇನು ಮಾಡ್ತೀರಿ, 20, 30, 40ರ ಲಾಸ ಅದನ್ನು ರೀತಿ ಪ್ರಕಾರ ಕಲಿಸ್ತಾನೋ, ಅದನ್ನ ಕಲೀಲೇಬೇಕು. ವೇಗವಾಗಿ ಹೆಂಗೆ ಮಾಡಬೇಕು ಅದನ್ನೂ ತಿಳಿಸ್ತಾನು. ಬಾಯಲ್ಲೇನೆ ಆನ್ಸರ್ ಹೆಂಗೆ ಹಾಕೋದು ಅದನ್ನೂ ತಿಳಿಸ್ತಾನು. ಆಪ್ಷನ್ಸ್ ಮೇಲೆ ಹೆಂಗೆ ಉತ್ತರ ಹಾಕೋದು ಅದನ್ನೂ ತಿಳಿಸ್ತಾನು. ನೋಡ್ರಿ, ಈಗ 20, 30, 40ರ ಲಾಸ ಇದನ್ನ ಕಲೀರಿ. ಆದರೆ ಪರೀಕ್ಷೆ ಟೈಮ್ದಾಗ ಹಿಂಗೆ ಮಾಡಬೇಡ್ರಿ. ಹಿಂಗೆ ಪರೀಕ್ಷೆ ಟೈಮ್ದಾಗ ಮಾಡಬಾರ್ದು. ಅದಕ್ಕೆ ಹೇಳ್ದ, ಪರೀಕ್ಷೆ ಟೈಮ್ದಾಗ ಹಿಂಗೆ ನೀವು ಗಣಿತ ಬಿಡಿಸ್ಬಾರ್ದು. ಆದ್ರೆ ಕಲೀರಿ, ರೀತಿ ಪ್ರಕಾರ ಲಸಗಳನ್ನು ಕಲೀರಿ. ಪರೀಕ್ಷೆದಾಗ ಹೆಂಗೆ ಮಾಡ್ಬೇಕು ಅನ್ನೋದು ಆಮೇಲೆ ಲಾಸ್ಟಿಗೆ ಹೇಳ್ತಿರ್ತಾನೆ. ನೋಡ್ರಿ, ಈಗ ಕ್ರಮಬದ್ಧವಾಗಿ ಅವಿಭಾಜ್ಯ ಅಂಕೆಗಳಿಂದ ಲಸ ತೆಗಿಬೇಕು. 2ರಲ್ಲಿ 2 10ಲೆ, 2 15ಲೆ, 2 20ಲೆ, ಮತ್ತು 2ರಲ್ಲಿ ಹೋಗ್ತದೆ, ಮತ್ತು 2ರಲ್ಲಿ ಹೊಡಿಬೇಕು. ಮತ್ತು ನೋಡ್ರಿ 2 5ಲೆ, ಆಮೇಲೆ 2ರಲ್ಲಿ ಭಾಗ ಹೋಗೋದಿಲ್ಲ ಅಂದ್ರೆ 15ಕ್ಕೆ 15 ಇಟ್ಟು ಬಿಡ್ರಿ. 2 10ಲೆ, ಆಮೇಲೆ ಮತ್ತೆ 2ರಲ್ಲಿ ಹೊಡೀರಿ. ಮತ್ತೆ ಹೋಗ್ತದೆ ನೋಡಿ 2ರಲ್ಲಿ 5 ಹೋಗಂಗಿಲ್ಲ. 15ಕ್ಕೆ 15 ಇಡ್ರಿ. 2 5ಲೆ 10, 2 ಆದಿಂದ ಒಮ್ಮೆ 5ರಲ್ಲಿ ಹೊಡಿಬಾರ್ದು, 3ಲೆ ಹೋಗ್ತದ ನೋಡಬೇಕು, ಚೆಕ್ ಮಾಡಬೇಕು. ಹೋಗ್ತದೆ ಇಲ್ಲಿ 3ಲೆ 3 ಇಡ್ರಿ. 5ಕ್ಕೆ 5, 3 5ಲೆ 15, 5ಕ್ಕೆ 5. ಆಮೇಲೆ ಕ್ರಮ ಪದ್ಧತಿಯಾಗಿ 5ರಲ್ಲೇ ಹೊಡೀರಿ. 5 1ಲೆ, 5 1ಲೆ, 5 1ಲೆ. ಲಸ ಬರೋಬರಿ, ಲಸ ಬರೋಬರಿ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 5, 3 ಗುಂಡ್ಲೆ 5. 2 2 4, 4 8, 8 3 24, 24 5ಲೆ 120. ಇದೇ ರೀತಿ ಪ್ರಕಾರ ನೀವು ಗಣಿತನ ಕಲಿಬೇಕು. ಕಲೀರಿ. ಲಾಸ ಅಂತೂ 120 ಬಂತು. ಉತ್ತರ ಸಂಖ್ಯೆ ಎಷ್ಟು ಬಂತು? ಸಿ ಬಂತು. ಇದನ್ನು ನೀವು ಪದ್ಧತಿ ಪ್ರಕಾರ ಹಿಂಗೆ ಕಲಿಬೇಕು. ರೀತಿ ಪ್ರಕಾರ ಲೆಕ್ಕಗಳನ್ನು ಕಲೀಲೇಬೇಕು ನೀವು. ಸುಮ್ಮನೆ ನಾವು ಟ್ರಿಕ್ಗಳನ್ನು ಹೇಳೋದರಿಂದ ಗಣಿತ ನಿಮಗೆ ತಿಳಿಯೋದಿಲ್ಲ. ಇದನ್ನು ಹಿಂಗೆ ಕಲ್ತಿರಿ ಅಂತಂದ್ರೆ ನೀವು ಲಾಸ ಕಂಡುಹಿಡಿಬೋದು. ಇನ್ನು ವೇಗವಾಗಿ ಹೆಂಗೆ ಮಾಡಬೇಕು. ಆಮೇಲೆ 20, 30, 40ರದು ಸೊನ್ನೆಗಳು ಎಲ್ಲ ಕಡೆ ಒಂದೊಂದೇ ಬಂದಾವ. ನೋಡ್ರಿ, ಸೊನ್ನೆಗಳು ಒಂದೊಂದೇ ಬಂದಾವ. ಎಲ್ಲ ಕಡೆ 2 ಸೊನ್ನೆ ಬಂದಿಲ್ಲ. ಎಲ್ಲ ಕಡೆ 1 ಸೊನ್ನೆ, ಒಂದು ಕಡೆ 2 ಬರೋದು, ಒಂದು ಕಡೆ 3 ಬರೋದು, ಒಂದು ಕಡೆ 1 ಬರೋದು. ಅಂದರೆ ಕನಿಷ್ಠ ಸೊನ್ನೆಗಳು ಎಲ್ಲದರೊಳಗೆ ಬಂದಿರಬೇಕದು. ಅಂಥ ಸಂಖ್ಯೆಯನ್ನು ನಾವು ಲಸ ಹೆಂಗೆ ಮಾಡ್ಬೇಕು ಅಂದ್ರೆ, ಇಲ್ಲಿ ಎಲ್ಲ ಕಡೆ ಒಂದೇ ನಮೂನಿ ಸೊನ್ನೆ, ಒಂದೇ ಸೊನ್ನೆ ಅದ. ಇಲ್ಲಿ ಒಂದೇ ಸೊನ್ನೆ ಅದ, ಇಲ್ಲಿ ಒಂದೇ ಸೊನ್ನೆ ಅದ. ಇದರ ದೊಡ್ಡ ಅಂಕಿ ಯಾವುದು? 4. 4ರ ಮಗ್ಗಿ ಬರ್ಕೋರಿ. ಇದರ ದೊಡ್ಡ ಅಂಕಿ ಯಾವುದು? 4. 4ರ ಮಗ್ಗಿ ಬರ್ರಿ. 4 1ಲೆ 4, ಇದರಲ್ಲಿ ಹೋತು, ಇದರಲ್ಲಿ ಹೋತು. ನೋಡಿ, ಈಗ ಏನು ನಾ ಹೆಂಗೆ ಹೇಳ್ತಾನಂದ್ರೆ, ಈಗ ಸೊನ್ನೆ ತೆಗೆದಿಟ್ರಿ, 2ರಲ್ಲಿ ಹೋತು, 4ರಲ್ಲಿ ಹೋತು. 4 2ಲೆ 8. ನೋಡಿ, 2ರಲ್ಲಿ ಹೋತು, 4ರಲ್ಲಿ ಹೋತು, 3ರಲ್ಲಿ ಹೋಗಲಿಲ್ಲ. 4 3ಲೆ ಎಷ್ಟು? 12. ನೋಡಿ, 2ಲೇನು ಹೋತು, 3ಲೇನು ಹೋತು, 4ಲೇನು ಹೋತು. ಯಾಕೆ? ಸೊನ್ನೆ ತೆಗೆದಿರಿ ಈಗ ನೀವು. ನೋಡ್ರಿ ಹೆಂಗದ ಈಜಿ ಟ್ರಿಕ್ಸ್. 3 ಕಡೆ ಒಂದೊಂದೇ ಸೊನ್ನೆ, ಸೊನ್ನೆ ಬಿಟ್ಟು ಬಿಟ್ರಿ ಅದು. ಆಮೇಲೆ ಒಂದು ಅತಿ ದೊಡ್ಡ ಅಂಕಿ ಅದು. ಸೊನ್ನೆ ತೆಗೆದ ದೊಡ್ಡ ಅಂಕಿ ಯಾವುದು? 4. 4ರ ಬಗ್ಗೆ ಬರೋದು ಬಿಡ್ರಿ. 4 1ಲೆ 4, 4 2ಲೆ 8, 4 3ಲೆ 12. 2ರಲ್ಲೇನು ಹೋತು, 3ರಲ್ಲಿ ಹೋತು, 4ರಲ್ಲೇನು ಹೋತು. ಹೋತಿಲ್ಲ 12. ಆಮೇಲೆ ನೀವು ಒಂದು ಸೊನ್ನೆ ತೆಗೆದಿರಿ ಅಂದ್ರೆ ಆ ಸೊನ್ನೆ ಇದ್ರ ಮುಂದೆ ಇಟ್ಟು ಬಿಡ್ರಿ. ಲಸ ಬಂತು. ಹೆಸರು ಇದು 2ನೇ ಪದ್ಧತಿ. ಇನ್ನು 3ನೇ ಪದ್ಧತಿ, 10ಕ್ಕೆ ಈ ಅಂಕಿದಿಂದ ಭಾಗ ಹೋಗುವ ಅಂಕಿ 20ರಲ್ಲಿ ಇದು ಭಾಗ ಹೋಗೋದಿಲ್ಲ ಅಂದ್ರೆ ಇದು ಲಸ ಆಗುವುದೇ ಇಲ್ಲ. ಇದನ್ನು ನೆನ್ಪಿಟ್ಕೋಬೇಕು ನೀವು. ಈಗ 20ರಲ್ಲಿ ಇದು ಭಾಗ ಹೋಗ್ತದ, ಲಸ ಆಗುವುದೇ ಇಲ್ಲ. ಅದು ಕೊಟ್ಟ ಅಂಕೆಗಳಿಂದ ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆ ಆಗಿರಬೇಕು. ಬಿಡ್ರಿ, 40ಕ್ಕೆ ಹೋಗಿ 20ರಲ್ಲೇನು ಭಾಗ ಹೋತು, 40ರಲ್ಲೇನು ಭಾಗ ಹೋತು, ಈ 30ರಲ್ಲೇ ಭಾಗ ಹೋಗಲಿಲ್ಲ. ಇದು ಲಸ ಅಲ್ಲ.
ಇನ್ನು 120 ಅದ. 20 ಹೋತು, 30 ಹೋತು, 40 ಹೋತು. ಇನ್ನು ಮುಂದಿನ ನೋಡ್ರಿ, 20 ಹೋಗ್ತದ, 30 ಹೋಗ್ತದೆ, ಇದು 40 ಹೋಗ್ತದೆ. ಆದ್ರೆ ಈ 2 ಅಂಕಿಗಳೊಳಗೆ ಇದು ದೊಡ್ಡ ಸಂಖ್ಯೆ. ಇದನ್ನು ಹಚ್ಚಬಾರ್ದು. ಇದಕ್ಕಿಂತಲೂ ಚಿಕ್ಕ ಸಂಖ್ಯೆಯಿಂದ ಹೋಗ್ತಿರ್ತದೆ, ಇದು ಲಸ ಆಗ್ತದೆ. ಇದು ಲಸನೇ, ಆದ್ರೆ ಅಲ್ಲ, ದೊಡ್ಡ ಅಂಕೆ ಅಲ್ಲ, ಚಿಕ್ಕ ಸಂಖ್ಯೆ. ಈ 120ಕ್ಕೆ ಇದ್ರ ಹಿಂದಿನ ಅಂಕಿಗಳು ಇದಕ್ಕೆ ಸಣ್ಣ ಸಂಖ್ಯೆ ಯಾಕಂದ ಅದನ್ನು ಮೊದಲು ನಿಮಗೆ ತಿಳಿಸಿ ಹೇಳ್ತಾನ. ಚಿಕ್ಕ ಸಂಖ್ಯೆ ಯಾಕಂದ್ರು ಅದನ್ನು ತಿಳ್ಕೋಬೇಕು. 20, 30, 40ರಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಅಂದ್ರೆ ಇದೆ. 120ರ ಹಿಂದಿನ ಅಂಕಿಗಳು ಯಾವ 3 ಅಂಕೆದಿಂದ ಹೋಗುದಿಲ್ಲ, ಯಾವ ಹೋಗುದಿಲ್ಲ. 120 ಫಸ್ಟ್ ಅಂಕಿ ಸಿಗೋದು, ಅದಕ್ಕೆ ಚಿಕ್ಕ ಸಂಖ್ಯೆ. ಮುಂದೆ ಬೇಕಾದಷ್ಟು ಸಿಗ್ತಾವ, 120, 240, 360, ಅವು ದೊಡ್ಡ ಸಂಖ್ಯೆಗಳು ಬೇಕಾದಷ್ಟು ಸಿಗ್ಬೋದು. ಆದರೆ ಚಿಕ್ಕ ಸಂಖ್ಯೆ ಯಾವತ್ತಪ್ಪ ಅಂದ್ರೆ 120 ಲಸ, ಚಿಕ್ಕ ಸಂಖ್ಯೆ. ಆಮೇಲೆ ಇದಕ್ಕೆ ನೀವು 20, 30, 40ಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲೇ ನೋಡ್ರಿ. ಅದ್ರ ಉತ್ತರ ಅಂತೂ ಆಗ್ಯದ. 20, 30, 40. ಹೌದಾ? ಇಲ್ಲಿ ಒಂದು ಕ್ವಶನ್ಗಳನ್ನು ಮಾದರಿ ಕೊಟ್ಟನಷ್ಟೇ. ಇದರ ದೊಡ್ಡ ಮಗ್ಗಿ ಬರೀರಿ. ಇದನ್ನು ಎರಡೇ ರೀತಿ 2. ರೀತಿ 2 LCM ಹೆಂಗೆ ಮಾಡೋದು ಅದನ್ನು ತೋರಿಸ್ತಾನೆ. ಈಗ LCM ತೆಗಿಬೇಕಾಗಿದೆ. ಇದನ್ನು LCM ಅಂದ್ರೆ ಲಸ. ಇದನ್ನು ತೆಗಿಬೇಕು. 40ರ ಮಗ್ಗಿ ಬರೀರಿ. 41 40, 20 40, 40 42 80 ನೋಡ್ರಿ. 20 40, 40 40, 43 120 ನೋಡಿ. ಇದ್ರಲ್ಲೇನು ಹೋತು, ಇದ್ರಲ್ಲೇನು ಹೋತು, ಹೋತು. ಇದು LCM ಹಿಂಗೂ ಮಾಡ್ಬೋದು. ಇನ್ನು 12 2 ಎಷ್ಟು 24, ಇದು LCM. 12 3 36, 360 LCM. 12 4 48, 480. ಹಿಂಗೆ ಒಂದು ಆನ್ಸರ್ A, B, C, D ಹಿಂಗೆ ಇಟ್ಟಿದ್ದ ಅಂದ್ರೆ ಇದರ ಲಸ ಯಾವ್ದು ಕಂಡು ಹಿಡಿತೀರಿ ನೀವು? ಹಿಂಗೆ 4 ಆಪ್ಷನ್ಸ್ ಕೊಟ್ಟು ಬಿಟ್ಟಿದ್ದಪ್ಪ. ಎ ಇದ್ರ ಲಸ ನೋಡ್ರಿ. ಎ ಏನದ 120, ಬಿ ಏನದ 240, ಸಿ ಏನದ 360, ಡಿ ಏನದ 480. ಎಲ್ಲ ಅಂಕೆಗಳು ಹೋಗ್ತಾವ. ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಗ್ತದೆ. ಇದಕ್ಕೆ 20ರಲ್ಲಿ ಎಲ್ಲ ಅಂಕೆ 20, 30, 40ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಇವೆಲ್ಲ ಹೌದೇ. ಇದರಲ್ಲಿ ಚಿಕ್ಕ ಸಂಖ್ಯೆನೇ ಲಸ ಇರ್ತದೆ ಯಾವಾಗಾದ್ರೂ. ಅದನ್ನ ನೆನ್ಪಿಟ್ಕೋ. ಇದು ಒಂದು ರೀತಿ ಒಳಗೆ ಮಾಡ್ಬೋದು. ಲಸಕ್ಕ ನೀವು ಸಾಕಷ್ಟು ದಾರಿ ಉಂಟು. ಆಮೇಲೆ 0 ತೆಗೆದ ಲಸ ಹೇಳಿದ್ ನಿಮಗೆ. ದೊಡ್ಡ ಅಂಕಿ ಇಟ್ಕಿಸಿಂದ ಲಸ ಮಾಡೋದು ತೋರಿಸಿದ. ಆಮೇಲೆ ಇದು ವಿಭಾಜ್ಯ ಅಪವರ್ತನಗಳಿಂದ ಲಸ ಮಾಡೋದು ತೋರಿಸಿದ. ಇದನ್ನ ರೀತಿ ಪ್ರಕಾರ ಕಲಿಬೇಕು. ಇವು ಮರಿಬಹುದು ನೀವು, ಇದನ್ನು ಮರೆಯಂಗಿಲ್ಲ. ಅದಕ್ಕೆ ರೀತಿ ಕಲಿಬೇಕು. ಟ್ರಿಕ್ಸ್ಗಳು ಹೇಳ್ತಿರ್ತಾರೆ ನಿಮಗೆ ವಿಡಿಯೋದಾಗ ನೋಡಿ. ಸುಮ್ಮನೆ ಹಿಂಗೆ ಮಾಡಿ ಇದು ಹಿಂಗೆ ಬರ್ತದೆ, ಇದು ಉತ್ತರ ಬರ್ತದೆ, ಇದು 2 ಅದು ಲೆಕ್ಕ ತಿಳಿಯೋದು ನಿಮಗೆ. ಇದನ್ನ ರೀತಿ ಪ್ರಕಾರ ಲಸ ಕಂಡು ಹಿಡಿಬೇಕು. ಎಲ್ಲ ಕಡೆ ಕಾಮನ್ ಒಂದೊಂದೇ 0 ಅಂದ್ರೆ ಒಂದು 0 ತೆಗೆದ ಹಿಂದಿನ 2 3 4 ದೊಡ್ಡ ಅಂಕಿ ಇಟ್ಕೊಂಡು ಕೇಸಿಂದ ಮಗ್ಗಿ ಬರಿಬೇಕು. 3 ಅಂಕಿಗಳು 12ಕ್ಕೆ ಹೋಗ್ಯಾವ ಅಂದ್ರೆ ನೀವು ಬಿಟ್ಟು 0 ಒಂದು ಇಟ್ಟು ಬಿಡ್ರಿ. ಇದು LCM, ಕ್ವಿಕ್ ಆ್ಯಂಡ್ ಫಾಸ್ಟ್. ಆಮೇಲೆ ಇದು ಒಂದು ರೀತಿಯಿಂದ LCM. ಹಿಂಗೆ ಉತ್ತರ ಕೊಟ್ಟ 4 ಉತ್ತರ ಕೊಟ್ಟಿರ್ತಾನೆ, ಅವಾಗ ಹೆಂಗೆ ಕಂಡು ಹಿಡಿಬೇಕು? ಎಲ್ಲ ಅಂಕಿಗಳು ಹೋಗ್ತಾವೆ. ಏನು ಮಾಡ್ತೀರಿ? 41 42 80 ಅಂದ್ರೆ ಇವೆಲ್ಲ ಅಂಕೆಗಳು 20, 30, 40ರಿಂದ ಭಾಗಿಸಲ್ಪಡುವ 4 ಅಂಕೆಗಳು ಹೌದು. 4 ಅಂಕೆಗಳು ಹೋಗ್ತಾವಪ್ಪ ಅಂದಾಗ ಅದರಾಗ ಚಿಕ್ಕ ಅಂಕೆ ಯಾವುದಂದ್ರೆ ಇದು. ಇದಕ್ಕೆ ಎಲ್ಲ ಅಂಕೆಗಳು ಹೋಗ್ತಾವೆ. ಇದನ್ನೇ ಲಸ ಅಂತ ತಿಳ್ಕೊಂಡು ಬಿಡ್ಬೇಕು ನೀವು. ಇದು ಎರಡನೇ. ಅದಕ್ಕೆ ಲಸ ತೆಗೆದು ಪದ್ಧತಿ ಪ್ರಕಾರ ಹೆಂಗೆ ತೆಗಿಬೇಕಾದ್ರೆ ಅವಿಭಾಜ್ಯ ಅಂಕೆಗಳಿಂದ ಲಸ ತೆಗಿಬೇಕು. ಲಸ ಎಲ್ಲರಿಗೂ ಬರ್ತಾವ. ನೀವು ಆದ್ರೆ ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ಇದು ಒಂದನೇ ರೀತಿ. ಇದು ರೀತಿ 1, ಇದು ರೀತಿ 2, ಇದು ರೀತಿ 3 ತಿಳ್ಕೊಂಡು ಚೆನ್ನಾಗಿ ಫೇರ್ನ ಬರ್ಕೊಂಡು